ನಿನ್ನೆ ಮಂಗಳೂರಿನಲ್ಲಿ ನಡೆದಂತಹ ಹಿಂದೂ ಪರ ಸಂಘಟನೆ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಒಂದು ಬರ್ಬರ ಹತ್ಯೆ ಹಿನ್ನೆಲೆಯಲ್ಲಿ ಈಗ ಸ್ಥಳದಲ್ಲಿರುವಂತಹ ಶಾಸಕರಾದಂತಹ ಹರೀಶ್ ಪೂಂಜಿ ಅವರು ಈಗಾಗಲೇ ಸ್ಥಳಕ್ಕೆ ಆಗಮಿಸಿಬಿಟ್ಟು ಶವದ ಮರಣೋತ್ತರ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆಗಲೇ ಮುಂದಿನ ಒಂದು ಕ್ರಮ ವಹಿಸಿರುವಂಥದ್ದು. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಇದು ನಿನ್ನೆಯ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸಂಕ್ಷಿಪ್ತವಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಹಿಂದೂ ಸಮಾಜಕ್ಕೆ ಭಾರಿ ದೊಡ್ಡ ಆಘಾತವನ್ನು ಆಗಿದೆ. ಹಿಂದೂ ಸಮಾಜ ಇದನ್ನು ಸಹಿಸಿಕೊಂಡು ಕೂತ್ಕೊಳ್ಳೋದಿಲ್ಲ. ಏನು ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದ ಇರತಕ್ಕಂಥ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯವನ್ನು ಕಂಡಿದೆ. ಆ ಕಾರಣಕ್ಕೋಸ್ಕರ ಸುಹಾಸ್ ಶೆಟ್ಟಿಯ ಹತ್ಯೆ ಆಗಿದೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಒಂದು ಸಂಭವನೀಯ ಘಟನೆ ತಡೆಯುವಂತ ಅವಕಾಶ ಇತ್ತ, ಕೈ ಚೆಲ್ತಾ ಅಂತ ಹೇಳ್ಬಿಟ್ಟು ಅಂತ 100ಕ್ಕೆ 100 ಈ ಘಟನೆ ನಡೀತಕ್ಕಂಥ ಸಂಪೂರ್ಣ ಮಾಹಿತಿ ಪೊಲೀಸ್ ಇಲಾಖೆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇದ್ದಾಗಲೂ ಸುಹಾಸಿಗೆ ರಕ್ಷಣೆಯನ್ನು ಕೊಡದಂತಹ ಕೆಲಸವನ್ನು ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ. ಮತ್ತು ಇದರ ಹಿಂದೆ ಅನೇಕ ಷಡ್ಯಂತ್ರಗಳಿದೆ. ಇದನ್ನು ಉನ್ನತ ಮಟ್ಟದ ರಾಷ್ಟ್ರೀಯ NIA ತನಿಖೆಯ ಮೂಲಕನೇ ಇದನ್ನು ಮಾಡಬೇಕೆನ್ನುವಂಥ ಆಗ್ರಹವನ್ನು ಸಹ ನಾವು ಮಾಡ್ತೇವೆ. ರಾಜರೋಷವಾಗಿ ಈ ತರ ಒಂದು ಹರಡಾಗಲೇ ಅಂದ್ರೆ ತುಂಬಾನೇ ಜನ ಇರುವಂತಹ ಜನದಟ್ಟಣೆ ಪ್ರದೇಶ ಈ ತರ ಘಟನೆ ನಡೆಯುತ್ತೆ ಅಂದ್ರೆ ಕಾನೂನು ಸುವ್ಯವಸ್ಥೆ ಏನಾಗ್ತದೆ ಅಂತ ಹೇಳ್ಬಿಟ್ಟು ಅಂತ ನಾನು ಅದನ್ನೇ ಆವಾಗಲೇ ಹೇಳಿದ್ದು. ಒಂದು ಜನದಟ್ಟಣೆ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ಹತ್ಯೆ, ಅದರ ಜೊತೆಗೆ ಅವರ ವಾಹನದಲ್ಲಿ 6 ಜನ ಇದ್ರು. 6 ಜನ ಇದ್ದಾಗ ಏಕಾಏಕಿ ಮಾರಕಾಸ್ತ್ರಗಳನ್ನು ಇಟ್ಟುಕೊಂಡು ಬಂದು ಕೊಲೆ ಮಾಡಲಿಕ್ಕೆ ಮಾಡ್ತಾರಂತಾದ್ರೆ ಇದರ ಹಿಂದೆ ಆ ವಾಹನದಲ್ಲಿ ಮಾರಕಾಸ್ತ್ರ ಇಲ್ಲ ಎನ್ನುವಂತ ಖಚಿತಪಡಿಸಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟವರು ಯಾರು? ಈ ರೀತಿಯ ಆಗಿರ್ತಕ್ಕಂಥ ಜನನಿಬಿಡ ಪ್ರದೇಶದಲ್ಲಿ ಕೊಲೆ ಮಾಡಬಹುದು ಎನ್ನುವಂಥದ್ದನ್ನು ಆ ಧೈರ್ಯ ಬರಬೇಕಾದ್ರೆ ಯಾರು ಇದರ ಹಿಂದೆ ಇದ್ದಾರೆ? ಪೊಲೀಸ್ ಇಲಾಖೆಯ ಏನು ವೈಫಲ್ಯ ಇದೆ? ಸರ್ಕಾರ ಯಾವ ರೀತಿಯ ಪ್ರೋತ್ಸಾಹವನ್ನು ಕೊಡ್ತಾ ಇದೆ? ಈ ಎಲ್ಲವನ್ನು ರಾಷ್ಟ್ರೀಯ ತನಿಖಾ ತಂಡವೇ ತನಿಖೆ ಮಾಡಿ ಬಹಿರಂಗ ಮಾಡಬೇಕನ್ನುವಂತ ಆಗ್ರಹವನ್ನು ಮಾಡುತ್ತೆ. ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ತನಿಖೆ ತಗೊಂಡ್ರೆ ಸಾಕಾಗಲ್ಲ ಅಂತ ಅನ್ಸುತ್ತೆ ನಿಮ್ಗೆ? ಯಾಕಲ್ಲ? ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆ ಇದೊಂದು ಕೇರಳದ ಗಡಿ ಭಾಗದಲ್ಲಿರ್ತಕ್ಕಂಥ ಜಿಲ್ಲೆ. ಇಲ್ಲಿ ಜಿಹಾದಿ ಮಾನಸಿಕತೆಯ ವ್ಯಕ್ತಿಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಕ್ಕಂಥ ಜಿಲ್ಲೆ ಇದು. ಇಲ್ಲಿ ತನಿಖೆ ಮತ್ತು ಇಲ್ಲಿಯ ಪೊಲೀಸ್ ವ್ಯವಸ್ಥೆಯನ್ನು ಇನ್ನಷ್ಟು ಚುರುಕುಗೊಳಿಸ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕಿತ್ತು. ಸಂಪೂರ್ಣ ವೈಫಲ್ಯವನ್ನು ಕಂಡಿರ್ತಕ್ಕಂಥ ಪ್ರತೀಕಾರ ಹತ್ಯೆಗೆ ಮುಂದುವರೆದ ಭಾಗ ಕಾಣಿಸ್ತಾ ಇದೆ ಅಂತ ಒಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಕೆಲವರು ಅದನ್ನ ಸಂತೋಷ ಪಡ್ತಿರೋಂಥದ್ದು ನೋಡಿ. ನಾನು ಅವತ್ತೇ ಹೇಳಿದೆ, ಜಿಹಾದಿ ಮಾನಸಿಕತೆ ಏನು ಪ್ರವೀಣ್ ನೆಟ್ಟಾರ್ ಎನ್ನುವ ಹಿಂದೂ ಕಾರ್ಯಕರ್ತರ ಹತ್ಯೆಯಿಂದ ಹಿಡಿದು ಇವತ್ತು ಎಲ್ಲ ಹಂತಗಳಲ್ಲೂ ಈ ರೀತಿಯ ಘಟನೆಗಳನ್ನು ಘಟಿಸ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ನಡೀತಿರ್ತಕ್ಕಂಥದ್ದು. ಪ್ರಾಯಶಃ ಇದನ್ನು ತಡೆಗಟ್ಟಬೇಕ ಅಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸಮಗ್ರವಾಗಿರ್ತಕ್ಕಂಥ ಕೆಲಸವನ್ನು ನಿರ್ವಹಿಸಬೇಕಿತ್ತು. ಅದರ ವೈಫಲ್ಯವೇ ಈ ಎಲ್ಲ ಘಟನೆಗಳಿಗೆ ಕಾರಣ ಆಗಿದೆ. ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರಿಗೆ ಯಾವ ತರ ಸಂದೇಶ ಕೊಡೋಕೆ ಇಷ್ಟಪಡ್ತಾರೆ? ಯಾಕಂದ್ರೆ ಈ ತರದ ಘಟನೆಗಳಲ್ಲಿ ಅಧೈರ್ಯ ಮೂಡಿಸುವಂಥದ್ದು ಮತ್ತೆ ಒಂದು ಅಸ್ಥಿರತೆ ಉಂಟು ಮಾಡುವಂಥದ್ದು. ಹಿಂದೂ ಸಮಾಜದ ಹಿಂದೂ ಕಾರ್ಯಕರ್ತರು ಯಾವುದೇ ರೀತಿಯಾಗಿರ್ತಕ್ಕಂಥ ಧೈರ್ಯ ಹೊಂದಬೇಕಾದಂಥ ಅವಶ್ಯಕತೆ ಇಲ್ಲ. ಈ ಹಿಂದೂ ಸಮಾಜ ಈ ರೀತಿಯ ಅನೇಕ ಘಟನೆಗಳನ್ನು ಎದುರಿಸಿದೆ. ಖಂಡಿತವಾಗಿ ಸಶಕ್ತವಾಗಿ ನಾವು ಹಿಂದೂ ಸಮಾಜ ಈ ಜಿಲ್ಲೆಯಲ್ಲಿ ಹಿಂದೂ ಸಂಘಟನೆಯನ್ನು ಮತ್ತು ಹಿಂದುತ್ವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಜೊತೆಯಾಗಿ ಸೇರಿ ಮಾಡುವ ಎನ್ನುವಂಥ ಸಂದೇಶವನ್ನು ಕೊಡ್ತೇವೆ. ಇವತ್ತು ಸುಹಾಸ್ ಶೆಟ್ಟಿ ಅವರ ಪಾರ್ಥಿವ ಶರೀರದ ಮೆರವಣಿಗೆ ಸಿದ್ಧತೆಯನ್ನು ಮತ್ತೆ ಅದರ ಯಾವ ರೀತಿಯ ಮಾರ್ಗದಲ್ಲಿ ಹೋಗಬೇಕು ಅಂತ ಯಾವ ಥರ ಆಗತ್ತೆ ಅಂತ ಸುಮಾರು 9ರಿಂದ 9:30 ಗಂಟೆ ಸುಮಾರಿಗೆ AJ ಆಸ್ಪತ್ರೆಯಿಂದ BC ರೋಡ್ ಮಾರ್ಗವಾಗಿ ಕಾರಿಂಜ ಅವರ ಮನೆಗೆ ತಲುಪಲಿಕ್ಕಿದೆ. ಹಿಂದೂ ಸಮಾಜದ ಸಹಸ್ರ ಕಾರ್ಯಕರ್ತರ ಜೊತೆ ಈ ಪಾರ್ಥಿವ ಶರೀರವನ್ನು ಕಾರಿಂಜದಲ್ಲಿ ಇರ್ತಕ್ಕಂಥ ಅವರ ಮನೆಗೆ ಕೊಂಡೋಗಿ ಅಲ್ಲಿ ಹಿಂದೂ ಸಮಾಜದ ಸಂಪ್ರದಾಯದ ರೀತಿಯಲ್ಲಿ ವಿಧಿವಿಧಾನದ ರೀತಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ. ಕಡೆದಾಗಿ ಘಟನೆಗೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ ಆಗಲಿ ಅಥವಾ ನಿಮ್ಮ ಬೇರೆ ಯಾರು ಸಚಿವರಾಗಲಿ ಮಾತಾಡೋದಾಗಲಿ ನೀವು ಅವರಿಗೆ ತಿಳಿಸಿದ ಘಟನೆ ಆಗಿದೆ? ರಾತ್ರಿ ನಡೆದಿರ್ತಕ್ಕಂಥ ಘಟನೆ. ರಾತ್ರಿ ಬೆಳಗಿನವರೆಗೂ ನಾವು ಇಲ್ಲೇ ಇದ್ವಿ. ಮುಂದಿನ ದಿನಗಳಲ್ಲಿ ಅದಕ್ಕೇನು ನಾವು ಯಾರ ಜೊತೆ ಮಾತಾಡಬೇಕು ನಾವು ಖಂಡಿತವಾಗಿ ಮಾತಾಡ್ತೀವಿ. ಇಲ್ಲಿ ನಿನ್ನೆವರೆಗೆ ಪೊಲೀಸ್ ಇಲಾಖೆ ವರಿಷ್ಠರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದರು. ಎಲ್ಲರ ಜೊತೆಯನ್ನು ಮಾತುಕತೆಯನ್ನು ಮಾಡ್ತೇವೆ. ಈ ಜಿಲ್ಲೆಯ ಎಲ್ಲ MLAಗಳು ಸೇರಿಕೊಂಡು ನಾವು ಮತ್ತು ಪಾರ್ಟಿಯ ಜಿಲ್ಲಾಧ್ಯಕ್ಷರು ಸೇರಿಕೊಂಡು ನಾವು ಈ ವ್ಯವಸ್ಥೆ ಅಡಿಯಲ್ಲಿ ನಾವು ನಿನ್ನೆ ರಾತ್ರಿಯಿಂದ ಇವತ್ತಿನವರೆಗೂ ಇದ್ದೇವೆ. ಇದಿಷ್ಟು ಶಾಸಕ ಹರೀಶ್ ಪೂಂಜಿ ಅವರ ಮಾತು. ಅಂದ್ರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಮುಂಚಿನ ಕ್ರಮ ಕೈಗೊಂಡಿದ್ರೆ ಒಂದು ಸಂಭವನ ಘಟನೆ ತಪ್ಪಿಸಬಹುದಾಗಿತ್ತು ಅಂತ ಹೇಳ್ಬಿಟ್ಟು ಅವರ ಸ್ಪಷ್ಟ ಅಭಿಪ್ರಾಯ. ಕ್ಯಾಮರಾಮನ್ ಮಹೇಶ್ ಜೊತೆಗೆ ಪ್ರಸನ್ನ, ನ್ಯೂಸ್ ಫಸ್ಟ್ ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.